ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆ ಪೂಜೆ ಕೂಡ ಆಯಿತು. ಆದರೆ ಹೂವು ಇರಲಿಲ್ಲ, ಆದ್ರೂ ಪೂಜೆ ಮಾಡಿ ಸುಮ್ಮನಾದೆ. ಇವತ್ತು ಹೂವು ಎಲ್ಲ ಫುಲ್ ರೇಟ್ ಅಂದರೆ ರೇಟ್ ಹೇಳ್ತಾಯಿದ್ರು. ಮತ್ತು ನಾನು ಪೂಜೆ ಮಾಡಿದಾದಮೇಲೆ ಹೂವು ಬಂತು. ಹಂಗಾಗಿ ಬೇಡ ಬಿಡು, ಇನ್ನೇನು ಪೂಜೆ ಎಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಮತ್ತು ಟೀ ಕೂಡ ರೆಡಿ ಇದೆ. ಅಮ್ಮ ಟೀ ಮಾಡಿದರು. ನಮ್ಮ ಪೂಜೆ ಮಾಡೋಷ್ಟರಲ್ಲಿ ಅಮ್ಮ ಟೀ ಮಾಡಿದರು. ಸೊ ಇವಾಗ ಟೀ ಕುಡಿದು ಅದಾದಮೇಲೆ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಅದರಲ್ಲಿ ಇವಾಗ ಚಳಿ ಬೇರೆ ಜಾಸ್ತಿ ಇದೆಯಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀ ಬೇಕು ನನಗೆ. ಆ ಥರ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಚಳಿಗೂ ಅದಕ್ಕೂ. ಹಂಗಾಗಿ ನಾನು ಸ್ವಲ್ಪ ಈಗ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳ್ತಾ ಇದ್ನಲ್ಲ, 5 ಗಂಟೆಗೆ ಬೆಳಗಿನ ಜಾವ, ಆ ಥರ ಹೇಳ್ತಾ ಇಲ್ಲ ನಾನು. ಏನಂದ್ರೂ ಒಂದು 6 ಗಂಟೆ ಒಳಗಡೆ ಎದ್ದೇಳ್ತೀನಿ. ಎದ್ದು ಕೆಲಸ ಎಲ್ಲ ಮಾಡ್ಕೋತೀನಿ. ತುಂಬ ಚಳಿ ಇರುತ್ತಲ್ವ, ನನಗೆ ಚಳಿ ಇವಾಗ ಇದಾಗ್ತಾ ಇಲ್ಲ, ಅಂದರೆ ಹುಷಾರು ತಪ್ಪೋದು ಹಂಗೆ ಆಗ್ತಾಯಿದೆ. ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋಂಥದ್ದು ಏನಿದೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಇವಾಗ ನಾನು ಚೆನ್ನಾಗಿದ್ದರೆ ಮನೇಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೋದು, ಮನೇಲಿ ಪ್ರತಿಯೊಂದು ಕೆಲಸನೂ ಕೂಡ ನಾನು ಮಾಡ್ಕೋತೀನಿ. ಇಲ್ಲ ನನಗೆ ಹುಷಾರಿಲ್ಲ ಅಂದರೆ ನಾನು ಮಲ್ಕೊಂಬಿಟ್ಟೆ ಅಂದರೆ ಮತ್ತೆ ಎಲ್ಲದೂ ಅಮ್ಮನ ಮೇಲೆ ಇದಾಗುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನಾನೀಗ ಬೇಗ ಎದ್ದೇಳ್ತಾ ಇಲ್ಲ. ತುಂಬ ಚಳಿ ಇರುತ್ತಲ್ಲ, ಹಾಗಾಗಿ ನಾನು ಬೇಗ ಎದ್ದೇಳ್ತಾ ಇಲ್ಲ. ಇಲ್ಲಿ ನಾನು ಟೀ ಕುಡಿತಾನೆ, ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಮುಂದ್ಗಡೆ ಕೂತ್ಕೊಂಡಂದರೆ ಟಿ ವಿ ಹತ್ರ ಕೂತ್ಕೊಂಡು ಅವ್ರು ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ರು. ಹಾಗೆ ಅವರು ಸ್ವಲ್ಪ ತಲೆ ಹರಟೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಕೂತಿದ್ರು. ಅದನ್ನೇ ಅವ್ರು ನೋಡ್ತಾನೆ ನಾನು ಟೀ ಕುಡಿತಾ ಇದ್ದೀನಿ. ಮಾಡಿ ಏನೇನು ಮಾಡ್ತೀರಾ ಮಾಡಿ ಅಂತ ಹೇಳ್ಕೊಂಡು ಟೀ ಕುಡಿತಾ ಇದ್ದೆ. ಅವ್ರೇನಾದರೂ ಸ್ವಲ್ಪ ಬೆಳಗ್ಗೆ ಬೇಗ ಎದ್ಬಿಟ್ರು ಅಂದರೆ ಹೀಗೆ ತುಂಬ ತಲೆ ಹರಟೆ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಅವ್ರು ನೋಡಿಕೊಂಡು ಈ ಕಡೆಗೆ ಕೆಲಸ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಇರ್ತೀನಿ. ಒಂದೊಂದ್ಸಲ ತುಂಬ ಕೋಪ ಬಂದುಬಿಡುತ್ತೆ. ಕೆಲಸ ಇರಬೇಕಾದ್ರೆ ತುಂಬ ಕಾಡಿಸೋದಂಗೆಲ್ಲ ಮಾಡ್ತಿರ್ತಾರಲ್ವ ಮಕ್ಕಳು, ಅವಾಗ ತುಂಬ ಕೋಪ ಬರುತ್ತೆ. ಆವಾಗ ಸ್ವಲ್ಪ ಗದರ್ತೀನಿ, ನಾನು ಕೆಲಸ ಮಾಡಲಾ ಅಥವಾ ನಿಮ್ಮನ್ನು ನೋಡಲಾ ಅಂತ ಹೇಳಿ. ಆಮೇಲೆ ಅವರು ಸುಮ್ಮನೆ ಆಗ್ಬಿಡ್ತಾರೆ. ನಮ್ಮ ಮನೆಯವರು ಸುಮ್ಮನಿರ್ರಿ, ಅಮ್ಮಂಗೆ ಕೋಪ ಬಂದಿದೆ, ಹಂಗೆ ಮಾಡಬೇಡಿ ಅಂತ ಹೇಳಿ ಸುಮ್ಮನೆ ಹೇಳಿ ಏನಾದರೂ ಒಂದು ಹೇಳ್ಬಿಟ್ಟು ನನಗೆ ನಗಿಸೋದಕ್ಕೆಲ್ಲ ಟ್ರೈ ಮಾಡ್ತಿರ್ತಾರೆ. ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತೀನಿ. ಬಟ್ ಆದ್ರೂ ಕೋಪ ಬಂದಾಗ ಮಾತ್ರ ಏನಂದರೂ ಕೂಡ ನಗಲ್ಲ. ಆ ಥರ ನಾನು ಇವಾಗ ಟೀ ಕುಡಿದು ಅದಾದಮೇಲೆ ನನ್ನ ಮಗನ ಬ್ಯಾಗ್ನ ಚೆಕ್ ಮಾಡಬೇಕು. ಡೈಲಿ ಒನ್ ಟೈಮ್ ಇದು ಒಂದು ನಂಗೆ ಡ್ಯೂಟಿ ಆಗಿಬಿಟ್ಟಿದೆ. ಎಲ್ಲ ಡ್ಯೂಟಿ ಜೊತೆಗೆ ಇದೊಂದು ಎಕ್ಸ್ಟ್ರಾ ಡ್ಯೂಟಿ ನನಗೆ. ಏನಂದರೆ ಅವನು ಬ್ಯಾಗ್ನ ಡೈಲಿ ಚೆಕ್ ಮಾಡಬೇಕು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಮನೇಲಿ ಏನಾದರೂ ಎಕ್ಸ್ಟ್ರಾ ಇರುತ್ತೆ ನೋಡಿ, ಏನಾದರೂ ಆಟ ಆಡೋದು ಅಂಥವನ್ನೆಲ್ಲ ತಗೊಂಡು ಬ್ಯಾಗಲ್ಲೆಲ್ಲ ಇಟ್ಕೊಂಡ್ಬಿಡ್ತಾನೆ. ಹಾಗಾಗಿ ಮತ್ತೆ ನಾನು ಹೋಗೋ ಟೈಮಲ್ಲಿ ಕೂಡ, ಅಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇನ್ನೇನು ಹೋಗ್ತಾ ಇದ್ದಾನೆ ಅಂದಾಗಲೂ ಕೂಡ ಒಂದೊಂದ್ಸಲ ಚೆಕ್ ಮಾಡಿ ಕೊಡ್ತೀನಿ. ಇಲ್ಲಾಂದರೆ ಬೆಳಗ್ಗೆನೇ ಚೆಕ್ ಮಾಡಿಬಿಟ್ಟು ಏನು ಇಟ್ಕೊಂಡಿದ್ದಾನೆ ಏನಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವಾಗ ಬೆಳಗ್ಗೆನೂ ಅವ್ರ ಪಪ್ಪ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಸಂಜೆ ಟೈಮಲ್ಲಿ ಕರ್ಕೊಂಡು ಬರಬೇಕಾದ್ರೆ ನಾನೇ ಹೋಗಬೇಕು. ಕರ್ಕೊಂಡು ಬರೋಷ್ಟರಲ್ಲಿ ನನ್ನ ಬ್ಯಾಗ್ ನಾನು ಹಾಕ್ಕೊಂಡಿರ್ತೀನಿ, ತುಂಬ ವೆಯ್ಟ್ ಇರುತ್ತೆ. ಆವಾಗಂತೂ ಸಾಕು ಅನಿಸ್ಬಿಡುತ್ತೆ. ಅದರಲ್ಲಿ ಮತ್ತು ಇವನು ಅದನ್ನು ಬ್ಯಾಗ್ ಹಾಕ್ಕೊಂಡು ಮೇಲ್ಗಡೆ ಹೋಗಬೇಕು. ಅವ್ನ ರೂಮ್ ಇರೋದು ಫಸ್ಟ್ ಫ್ಲೋರಲ್ಲಿದೆ. ಅದನ್ನು ಎತ್ಕೊಂಡು ಮೇಲ್ಗಡೆ ಹೋಗೋಷ್ಟರಲ್ಲಿ ತುಂಬ ವೆಯ್ಟ್ ಇರುತ್ತಲ್ವ, ಆವಾಗ ಮತ್ತೆ ಅವನಿಗೆ ಕೈ ಎಲ್ಲ ನೋಯುತ್ತೆ ಅಂತ, ಕಾಲು ನೋಯುತ್ತೆ ಅಂತ ಎಲ್ಲ ಮನೇಲಿ ಬಂದ ಕಂಪ್ಲೇಂಟ್ ಮಾಡ್ತಿರ್ತಾನೆ. ನಾನು ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ, ಮತ್ತು ಅವನ ಕೆಲಸನೂ ಅವ್ನು ಬಿಡೋದಿಲ್ಲ. ಹಾಗಾಗಿ ಇದನ್ನು ಡೈಲಿ ಒನ್ ಟೈಮ್ ಚೆಕ್ ಮಾಡೋದು ಒಂದು ಡ್ಯೂಟಿ ನನಗೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಏನಾದರೂ ಇವಾಗ ಟಿಫನ್ ಮಾಡೋದು ಆ ಥರ ಕೆಲಸಗಳನ್ನ ಮಾಡ್ಕೋತೀನಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಟಿಫನಿಗೆ ಅವತ್ತೇ ಇವತ್ತೇನಾದ್ರು ಮಾಡಬೇಕಾ ತಟ್ಟಂತ ಅದು ಮಾಡೋದು. ಇಲ್ಲ ಅಂದರೆ ಒಂದಿನದ ಮುಂಚೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನಾಳೆ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಮಾತ್ರ ಎಲ್ಲ ತಂದಿಟ್ಕೊಂಡು ಮಾಡ್ಕೋತೀನಿ. ಇದು ತರಕಾರಿ ಮನೆ ಹತ್ರನೇ ಬಂದಿತ್ತು, ಅಲ್ಲಿ ತೊಗೊಂಡಿದ್ದು. ಇದಿಷ್ಟು ಎಷ್ಟು ಅಂತ ನೀವು ಗೆಸ್ ಮಾಡಿ ಆಯಿತಾ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಮೂಲಂಗಿ, ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ ಬೆಂಡೆಕಾಯಿ, ಇದಿಷ್ಟನ್ನು ತರಕಾರಿ ತೊಗೊಂಡಿದ್ದು. ಕ್ಯಾಪ್ಸಿಕಮ್ ಬಂದುಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾಪ್ಸಿಕಮ್ ತೊಗೊಂಡೆ. ಇವಾಗ ತಿನ್ನೋದಕ್ಕೆ ತುಂಬ ಇಷ್ಟ ಆಗ್ತಾಯಿದೆ, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಅಂತೂ ಚಟ್ನಿಗೆ ಇಲ್ಲಾಂದರೆ ಎದಕ್ಕಾದ್ರೂ ಬೇಕಲ್ವ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟಕ್ಕೂ ಎಷ್ಟಾಗಿದೆ ಅಂತ ಅಂದರೆ ಜಸ್ಟು 20 ರೂಪಾಯಿ ಮಾತ್ರ. ಸೊ ಇದಿಷ್ಟಕ್ಕೂ ಕೇವಲ 20 ರೂಪಾಯಿ ಅಷ್ಟೇ.
ಸೊ 20 ರೂಪಾಯಿಗೆ ಇಷ್ಟೊಂದು ತರಕಾರಿನ ಕೊಟ್ಟಿದ್ದಾರೆ. ಇದು ಏನಂದರೆ ಡೈಲಿ ಬಂದು ಸೇಲ್ ಮಾಡ್ತಿರ್ತಾರೆ, ಒಂದು ಅಜ್ಜಿ ತೊಗೊಂಬರ್ತಿರ್ತಾರೆ ತರಕಾರಿನ. ಸೊ ಅವು ತಂದಾಗ ಅವರು ಏನಂದರೆ ತೂಕದ ಲೆಕ್ಕ ಅಲ್ಲ, ಹಾಗೆ ಅಳತೆ ಲೆಕ್ಕ ಕೊಟ್ಬಿಡ್ತಾರೆ. ಕೆಲವೊಂದು ಸಲ ತೂಕ ಮಾಡಿ ಕೊಡ್ತಾರೆ. ಹಾಗಾಗಿ ಮನೆ ಹತ್ರನೇ ತರಕಾರಿಗಳನ್ನೆಲ್ಲ ನಾವು ತೊಗೊಳೋದು. ಜಸ್ಟ್ 20 ರೂಪಾಯಿಗೆ ಇಷ್ಟು. ಇದನ್ನೇ ನಾವು ಅಂಗಡಿಯಲ್ಲಿ ತೊಗೊಂಬರೋಕ್ಕೂ ಅಂತ ಹೇಳಿ ಬೇರೆ ಕಡೆ ಹೋಗಿದರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ರು. ಆದರೆ 20 ರೂಪಾಯಿಗೆ ಇಷ್ಟೊಂದು ತರಕಾರಿನ ಕೊಟ್ಟು ಹೋದರು. ಇದಿಷ್ಟು ತರಕಾರಿನ ನಾವು ಒಂದು 2-3 ಟೈಮ್ಸ್ ಮಾಡ್ಕೊತೀವಿ. ಅಂದರೆ ಒನ್ ಟೈಮ್ ಬೆಂಡೆಕಾಯಿ, ಒನ್ ಟೈಮ್ ಕ್ಯಾಪ್ಸಿಕಮ್ ಹಾಕಿ ಏನಾದ್ರು ಒಂದು ರೈಸು ಈ ಥರ ಮಾಡ್ಕೊತೀವಿ. ಮತ್ತು ಇವಾಗ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆ ಶೇಂಗಾ ಹುರಿತಾ ಇದ್ದೀನಿ. ಚಿಕ್ಕ ಟಿಪ್ ಏನಂದರೆ ಶೇಂಗಾ ಹುರಿಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಹುರಿದ್ರೆ ನಾವು ಚಟ್ನಿ ಮಾಡಬೇಕಾದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಸಿಪ್ಪೆ ಎಲ್ಲ ತೆಗೆದು ನಾವು ಚಟ್ನಿ ಮಾಡ್ತೀವಲ್ವ, ಅಷ್ಟು ಟೇಸ್ಟ್ ಅನಿಸಲ್ಲ. ನೀವು ಸಿಪ್ಪೆ ಸಮೇತ ಹಾಕಿದರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಶೇಂಗಾ ಹುರಿಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಟೇಸ್ಟ್ ಇನ್ನೂ ಕೂಡ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಸೊ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಂತ ಅನಿಸುತ್ತೆ. ಮೊದಲೆಲ್ಲ ನಾನು ಹಾಗೆ ಮಾಡ್ತಾಯಿದ್ದೆ, ಅಂದರೆ ಸಿಪ್ಪೆನೆಲ್ಲ ಹುರಿದಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಟ್ನಿಗೆ ಹಾಕ್ತಾಯಿದ್ದೆ. ಬಟ್ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಬಟ್ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಶೇಂಗಾ ಅನ್ನೋದು ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಚಟ್ನಿಗೆ ಏನಂದರೆ ನಾವು ಶೇಂಗಾ ಒಂದೇ ಅಲ್ಲ, ಒಂದು ಸ್ವಲ್ಪ ಉರಿಗಡ್ಲೆನ ಮಿಕ್ಸ್ ಮಾಡೋದ್ರಿಂದನೂ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಇಡ್ಲಿಗೆ ಅಂತಂದರೆ ಒಂಚೂರು ಶುಂಠಿ ಹಾಕಿದರೆ ಒಂದು ರೀತಿ ನಾವು ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಅನ್ನೋದು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಒಂದು ರೀತಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಚಟ್ನಿಗೆ ನಾನು ಶೇಂಗಾ, ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೋತೀನಿ. ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಅಂದರೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಟ್ನಿ ಸ್ವಲ್ಪ ಜಾಸ್ತಿ ಇದ್ದರೆ ಅಕಸ್ಮಾತ್ ಉಳಿದ್ರೂ ರೈಸ್ಗೆಲ್ಲ ಊಟ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಕಾಯಿನೂ ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಉರಿಗಡ್ಲೆ ಹೇಳಿದ್ನಲ್ವ, ಉರಿಗಡ್ಲೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿ ಹಾಕ್ಬೇಕಂತಂದೇನಿಲ್ಲ, ಒಂದು ಸ್ವಲ್ಪ ಉರಿಗಡ್ಲೆ ಹಾಕ್ಕೊಂಡ್ರೆ ಆಯಿತು, ಟೇಸ್ಟು ಸೂಪರಾಗಿರುತ್ತೆ. ಅದಾದಮೇಲೆ ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಹುಣಸೆಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಚಟ್ನಿ ರುಬ್ಕೊಂಬಂದುಬಿಟ್ರೆ ನಮಗೆ ಚಟ್ನಿ ರೆಡಿ ಆಗುತ್ತೆ. ಇಡ್ಲಿಗೆ ಬೇಕಾಗಿರೋಂಥ ಚಟ್ನಿ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೀನಿ ಆಗಲೇ. ಇಡ್ಲಿಗೆ ಉಪ್ಪು ಮತ್ತು ಚೂರು ಅಡುಗೆ ಸೋಡಾ ಮಿಕ್ಸ್ ಮಾಡಿದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಮಾಡಬೇಕು. ಇಡ್ಲಿ ಅಂದರೆ ನಮ್ಮ ಮನೇಲಿ ತುಂಬ ಫೇವ್ರೇಟ್ ಅನ್ಬೋದು. ನನ್ನ ಮಕ್ಕಳಿಗೆ, ನನ್ನ ಮನೆಯವ್ರಿಗೆ ಎಲ್ರಿಗೂ ಕೂಡ ಸಖತ್ ಫೇವ್ರೇಟ್. ಅದರಲ್ಲಿ ಅಜಯ್ಗೆ ತುಂಬ ಫೇವ್ರೇಟು. ಅವ್ನಿಗೆ 24 hours ಇಡ್ಲಿನೇ ಇಟ್ರು, ಅಂದರೆ ಬೆಳಗ್ಗೆ ಟಿಫನಿಗೆ, ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಊಟಕ್ಕೆ ಇದನ್ನೇ ಇಟ್ಟರು ಕೂಡ ಬೇಡ ಅನ್ನಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಖುಷಿಯಾಗಿ ತಿಂತಾನೆ. ಅಷ್ಟೊಂದು ಇಡ್ಲಿ ಫೇವ್ರೇಟು. ಸೊ ನಿಮ್ಮಲ್ಲಿ ಯಾರೆಲ್ಲ ಇಡ್ಲಿ ಫೇವ್ರೇಟ್ ಇದ್ದರೆ ಒಂದು ಚಿಕ್ಕ ಲೈಕ್ ಕೊಡಿ, ಓಕೆನಾ? ಆವಾಗ ಗೊತ್ತಾಗುತ್ತೆ ಎಷ್ಟು ಜನ ಲೈಕ್ ಕೊಟ್ಟಿರೋರು ಇಡ್ಲಿ ಫೇವ್ರೇಟ್ ಇದ್ದಾರೆ ಅಂತ ಹೇಳಿ, ಓಕೆನಾ? ಹಾಗೆ ಇಡ್ಲಿನ ಇವಾಗ ಆಯಿತು, ಅದನ್ನು ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಹಾಟ್ ಬಾಕ್ಸಿಗೆ ಹಾಕಿ ಫಸ್ಟು ಅವನಿಗೆ ಅಜಯ್ಗೆ ಸ್ನಾನ ಮುಗಿಸಿದಾದ್ಮೇಲೆ, ಅಂದರೆ ಪೂಜೆ ಎಲ್ಲ ಮಾಡ್ತಾನೆ, ಅದೆಲ್ಲ ಮುಗಿದ್ಮೇಲೆ ಅವ್ನಿಗೆ ಇಡ್ಲಿನ ಹಾಕ್ಕೊಡ್ತೀನಿ. ಬೆಳಗ್ಗೆ ಅನ್ನೋದು ತುಂಬಾ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಯಾಕಂದರೆ ಕರೆಕ್ಟ್ ಟೈಮಿಗೆ ಎಲ್ಲದೂ ಕೂಡ ಆಗಬೇಕಾಗುತ್ತಲ್ಲ, ಬೆಳಗ್ಗೆ ಟಿಫನ್ನು, ಟೀ ಎಲ್ಲ ಕೂಡ. ಮತ್ತು ಮಧ್ಯಾಹ್ನದಂದರೆ ಸ್ವಲ್ಪ ಟೈಮ್ ಇರುತ್ತಲ್ವ, ಆರಾಮಾಗಿ ಮಾಡ್ಕೋತೀವಿ. ಆದರೆ ಬೆಳಗ್ಗೆ ಮಾತ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಅಂತ ಗಡಿ ಬಿಡಿ, ಹಾಗೆ ಮನೇಲಿ ಕೆಲಸ, ಪೂಜೆ ಎಲ್ಲ ಕೂಡ ಬೆಳಗ್ಗೆನೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ವರ್ಕ್ ಅನಿಸುತ್ತೆ. ಮತ್ತು ಜಾಸ್ತಿನೇ ಟೈಮ್ ಕೊಡಬೇಕು, ಮತ್ತು ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಹೋಗಬೇಕು. ಇವಾಗ ಇಡ್ಲಿಗೆ ಇನ್ನೊಂದು ಟ್ರಿಪ್ ಇಕ್ಕೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳೋದೇನೆಂದರೆ, ನನಗೆ ಇಡ್ಲಿ, ದೋಸೆ, ಪಡ್ಡು ಈ ಥರ ಮಾಡೋದು ತುಂಬ ಈಸಿ ಅನಿಸುತ್ತೆ. ಅವತ್ತಿನ ದಿನ ಫುಲ್ ನನಗೆ ಈಸಿ. ಈ ಥರ ರೈಸ್ ಐಟಮ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂತ ನನಗೆ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಏನಂದರೆ ಅದೇ ಕಷ್ಟ ಕಡೆ, ನಮಗೆ ಅದೇ ಜಾಸ್ತಿ ಅನಿಸುತ್ತೆ. ಯಾಕಂದರೆ ಇಡ್ಲಿಗೆ 2 ಕಾಂಬಿನೇಷನ್ ಮಾಡಬೇಕು, ಒಂದು ಸಾಂಬಾರು, ಒಂದು ಚಟ್ನಿ ಮಾಡಬೇಕು. ದೋಸೆಗೆ 2 ಕಾಂಬಿನೇಷನ್, ಒಂದು ಚಟ್ನಿ, ಒಂದು ಪಲ್ಯ. ಪಡ್ಡಿಗೆ ಏನು ಬಿಡು, ಚಟ್ನಿ ಮಾಡ್ತೀವಿ. ಮತ್ತು ಪಡ್ಡಿಗೆ ಮಿಕ್ಸ್ ಮಾಡೋದಕ್ಕೆ ಅದು ಇದು ಕಟ್ ಮಾಡಿ ಮತ್ತು ಒಗ್ಗರಣೆ ಹಾಕ್ಬಿಟ್ಟು ಅದು ಒಂದಿಷ್ಟು ಎಕ್ಸ್ಟ್ರಾ ಕೆಲಸನೇ ಇರುತ್ತೆ. ಅದು ಸ್ವಲ್ಪ ಕಷ್ಟ ಅನಿಸುತ್ತಪ್ಪ, ನೀನೇನು ಹಿಂಗೆ ಹೇಳ್ತೀಯಲ್ಲ ಅಂತಾರೆ. ನಿಜವಾಗ್ಲೂ ನನಗೆ ಅದು ಕಷ್ಟನೇ ಅಲ್ಲ, ನನಗೆ ಕಷ್ಟ ಅನಿಸೋದೇ ಇಲ್ಲ.
ಬಟ್ ರೈಸ್ ಐಟಮ್ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ನನಗೆ. ಈ ಕಡೆ ನಾನು ಕೆಲಸ ಮಾಡ್ತಾಯಿದ್ರೆ ಇವರಿಬ್ಬರು ತರಲೆಗಳು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ, ಇಬ್ಬರು ಮುದ್ದಾಡ್ಕೊಂಡು ಇಬ್ಬರು ಹ್ಯಾಪಿಯಾಗಿ ಇದು ಮಾಡ್ತಾ ಇದ್ದಾರೆ. ಇಬ್ಬರು ಹೀಗೇ ಯಾವಾಗಲೂ ನೋಡಿದ್ರು ಹಿಂಗೇ ಇರ್ತಾರೆ. ಅವ್ರ ಪಪ್ಪ ಎಷ್ಟೇ ಬೈಲಿ, ಅಕಸ್ಮಾತ್ ಒಂದೇ ಹೊಡೀಲಿ, ಅವ್ರ ಪಪ್ಪನೇ ಬೇಕು ಅವಳಿಗೆ. ನಾನೇನಾದ್ರು ಒಂದೇ ಹೊಡೆದೆ ಅಂದರೆ ಅಲ್ಲೋಲ ಕಲ್ಲೋಲನೇ ಸೃಷ್ಟಿಸ್ಬಿಡ್ತಾಳೆ. ನನಗೆ ಮಾತಾಡಿಸ್ಬಿಡ ನೀನು, ನನಗೆ ಹಾಗೆ ಹಿಂಗೆ ಅಂತಂದೆಲ್ಲ ಹೇಳ್ತಾಳೆ. ಮತ್ತು ನಾನೇ ಮಾಡಿದ್ದು ತಗೋ ತಪ್ಪು, ಯಾರೂ ಮಾಡಿಲ್ಲ, ನಾನೇ ಮಾಡಿರೋದು, ನಂದೇ ತಪ್ಪು ಅಂತ ಹೇಳ್ತಿರ್ತಾಳೆ. ಬಟ್ ಅವ್ರ ಪಪ್ಪ ಏನೇ ಮಾಡಲಿ, ಒಂದೇ ಹೊಡೀಲಿ ಬೈಲಿ, ನೆಕ್ಸ್ಟ್ ಮಿನಿಟ್ ಅವ್ರ ಪಪ್ಪನೇ ಬೇಕು ಅವಳಿಗೆ. ಆ ಥರ ನನಗೆ ಆಶ್ಚರ್ಯ ಆಗುತ್ತೆ, ಇದ್ಯಾಕಪ್ಪ ಹಿಂಗೆ ಮಾಡ್ತಾಳೆ. ನಾನು ಜಸ್ಟ್ ಒಂದೇ ಒಂದು ಮಾತು ಏನಾದರೂ ಅಂದರೆ ಸಾಕು ಇಷ್ಟು ದೊಡ್ಡದು ಮಾಡ್ತಾಳೆ. ಬಟ್ ಅವ್ರ ಪಪ್ಪ ಓಡಿದ್ರು ಏನೇ ಅಂದ್ರೂ ಅಲ್ಲಿ ಏನು ರಿಯಾಕ್ಟ್ ಮಾಡಲ್ವಲ್ಲ ಇವಳು ಅಂತ ಅಂದ್ಕೋತೀನಿ. ಅದೇ ಹೇಳ್ತೀವಲ್ವ, ಅದು ಯಾವತ್ತೂ ಕೂಡ ಸುಳ್ಳಾಗಲ್ಲ. ತಂದೆ ಮೇಲೆ ಮಗಳಿಗೆ ತುಂಬಾ ಪ್ರೀತಿ ಇರುತ್ತೆ, ಮಗಳ ಮೇಲೆ ತಂದೆಗೆ ತುಂಬ ಪ್ರೀತಿ ಇರುತ್ತೆ. ಸೊ ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನಿ ಇಬ್ಬರನ್ನೂ ಕೂಡ. ಇಲ್ಲಿ ನನ್ನ ಮಗ ಸ್ನಾನ ಮುಗಿಸ್ಕೊಂಬಂದ ತಕ್ಷಣವೇ ಫಸ್ಟ್ ಕೆಲಸ ಒಂದು ಡೈಲಿ ಇದೆ ನನ್ನ ಮಗನ ಫಸ್ಟ್ ಕೆಲಸ. ಸ್ನಾನ ಮುಗಿಸ್ಕೊಂಬಂದ ತಕ್ಷಣವೇ ಒಂದು ಹನಿ ನೀರು ಕುಡಿತಾನೆ ಇಲ್ಲ ಗೊತ್ತಿಲ್ಲ, ಬಟ್ ಫಸ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ಮೇಲೆ ಅವನಿಗೊಂದು ರೀತಿ ಸಮಾಧಾನ. ಅಂದರೆ ನಾನು ಪೂಜೆ ಮಾಡಿರ್ತೀನಿ, ಇಲ್ಲ ಅಮ್ಮನವರು ಪೂಜೆ ಮಾಡಿರ್ತಾರೆ, ಇಲ್ಲ ಅವ್ರ ಪಪ್ಪನಾದ್ರು ಪೂಜೆ ಮಾಡಿರ್ತಾರೆ, ಆದರೂ ಅವನು ಒಂದ್ಸಲ ಮಾಡಲೇಬೇಕು. ಅವನು ಊದ್ಬತ್ತಿ ಹಚ್ಚೋದು, ಕರ್ಪೂರ ಆರತಿ ಮಾಡೋದು ಅದೆಲ್ಲ ಅವ್ನು ಮಾಡಲೇಬೇಕು. ಒಂದು ರೀತಿ ನೋಡಿದರೆ ನಮಗೆ ಇಬ್ಬರು ಇದ್ದಾರೆ. ಸೊ ಇಬ್ಬರೂ ಒಂದೊಂದು ರೀತಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನಮ್ಮ ಮನೆಯಲ್ಲಿ. ನನ್ನ ಮಗಳೇನೆಂದರೆ ನಮಸ್ಕಾರ ಮಾಡಿ ಹೋಗಮ್ಮ ಅಂದರೆ ಹೋಗ್ತಾಳೆ, ಸುಮ್ಮನೆ ನಮಸ್ಕಾರ ಮಾಡ್ತಾಳೆ, ಸುಮ್ಮನೆ ಬರ್ತಾಳೆ. ಪೂಜೆ ಗೀಜೆ ಮಾಡ್ತೀನಿ ಅಂತಂದು ಏನೂ ಹೇಳಲ್ಲ. ಬಟ್ ನನ್ನ ಮಗ ಹಂಗಲ್ಲ, ಫಸ್ಟ್ ಹೋಗ್ತಾನೆ, ಊದ್ಬತ್ತಿ ಎಲ್ಲ ತೊಗೋತಾನೆ, ಹಣೆಗೆ ವಿಭೂತಿ ಏನಾದ್ರು ಹಚ್ಕೊಂಡು ಫಸ್ಟ್ ಹಚ್ಕೋತಾನೆ ಡೈಲಿಯೂ. ಸೊ ಹಚ್ಕೊಂಡು ಬೇಗ ಊದ್ಬತ್ತಿ ತೊಗೊಂಡು ಬೇಗ ದೇವ್ರಿಗೆಲ್ಲ ಬೆಳಗ್ಬಿಟ್ಟು ಪೂಜೆ ಮಾಡ್ತಾನೆ. ಈ ಥರ ಇರುತ್ತೆ ಅವನ ರೂಟೀನು. ಒಂದು ರೀತಿ ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಮ್ಮ ಮನೇಲಿ ಎಲ್ಲರದ್ದು ಒಂದೊಂದು ರೀತಿ ಕ್ಯಾರೆಕ್ಟರ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನು ಗೊತ್ತಾ, ನಾವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬೇರೆ ನೋಡಿಬಿಟ್ಟು ಇವ್ರದ್ದೇನಪ್ಪ ಈ ಥರ ಅನ್ಕೋತಾರೆ, ಇವ್ರೇನಪ್ಪ ಹಿಂಗೆ ಇದ್ದಾರೆ, ಇವ್ರೇನಪ್ಪ ಹಿಂಗೆ ಮಾಡ್ತಾರೆ ಅಂತಂದು ತುಂಬ ಸಲ ಅನ್ಕೋತಿರ್ತೀವಲ್ವಾ ಒಬ್ಬರ ಮೇಲೆ. ಬಟ್ ಅದೇನು ಗೊತ್ತಾ, ನಮ್ಮ ಮನೇಲೇ ಒಬ್ಬೊಬ್ರದ್ದು ಒಂದೊಂದು ರೀತಿ ತುಂಬ ರೀತಿ ಕ್ಯಾರೆಕ್ಟರ್ಸ್ನ ನಾವು ಮನೆಯಲ್ಲೇ ನೋಡ್ಬೋದು. ಸೊ ಮನೇಲಿ ಇರೋರು ನಮ್ಮ ಜೊತೆ ಇರೋರದ್ದು ಕ್ಯಾರೆಕ್ಟರ್ಸೇ ಈ ಥರ ಡಿಫ್ರೆಂಟ್ ಇದ್ದರೆ, ನಮ್ಮ ಮುಂದೆ ಇರೋವಂಥವ್ರು ಅಂದರೆ ನಮಗೆ ಪರಿಚಯ ಇರೋರು, ಇಲ್ಲ ನಮಗೆ ನೋಡೋರು, ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ನಮಗೆ ಪರಿಚಯಸ್ಥರಾಗಿರ್ಬೋದು, ಇಲ್ಲ ಒಂದು ವಿಡಿಯೋ ನೋಡ್ತಿದ್ದೀರಂದರೆ ಅವ್ರ ಕ್ಯಾರೆಕ್ಟರ್ಸ್ನ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಸೊ ಎಲ್ರಿಗೂ ಇಷ್ಟ ಆಗಬೇಕಂತ ಇಲ್ಲ, ಎಲ್ರಿಗೂ ಇಷ್ಟ ಆಗಬಾರ್ದಂತಂದೇನಿಲ್ಲ. ಸೊ ಮತ್ತು ಅವ್ರ ಕ್ಯಾರೆಕ್ಟರ್ಸ್ ಮೇಲೆ ಮಾತಾಡ್ಬೇಕಂತಂದೇನಿಲ್ಲ, ಯಾಕಂದರೆ ಅವ್ರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ಸ್ ಇರುತ್ತಲ್ವ. ಸೊ ಹಾಗಾಗಿ ಮಾತಾಡೋದು ತುಂಬ ತಪ್ಪಂತ ಅನ್ಕೋತೀನಿ. ಅದರಲ್ಲಿ ನಾನು ಜಾಸ್ತಿ ಅಂದರೆ ನಾನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಯಾರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಅದು ಯಾಕೋ ಗೊತ್ತಿಲ್ಲ, ಅದು ಮೊದಲಿಂದ ರೂಢಿಯಾಗಿಬಿಟ್ಟಿದೆ. ಮತ್ತು ಇನ್ನೊಂದೇನೆಂದರೆ ನನಗೆ ಜಾಸ್ತಿ ಯಾರ ಜೊತೆನೂ ಕೂತ್ಕೊಂಡು ಮಾತಾಡೋದು ಆ ಥರ ಏನಿಲ್ಲ. ಇವಾಗೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತೀವಲ್ವ, ಸೊ ಆ ಥರ ಏನಿಲ್ಲ. ನನ್ನ ಕೆಲಸ ಆಯಿತು ನಾನಾಯ್ತು ಅಂತ ಇರ್ತೀನಲ್ವ, ಅದು ನಮ್ಮ ಮನೇಲಿ ತುಂಬ ಇಷ್ಟ. ಎಲ್ಲೂ ಹೋಗಲ್ಲ, ಯಾರ ಜೊತೆಗೂ ಜಾಸ್ತಿ ಮಾತಾಡಲ್ಲ, ಅವಳು ಪಾಡಿಗೆ ಅವಳಿರ್ತಾಳೆ ಅಂತ ಹೇಳ್ತಾರೆ. ಅಮ್ಮನೇ ಹೇಳ್ತಿರ್ತಾರೆ, ಹೊರಗಡೆ ಕೂತ್ಕೊ ಒಂದು ಸ್ವಲ್ಪ ಹೊತ್ತು, ಬರೇ ಅಂದರೆ ಒಳಗಡೆನೇ ಇರ್ತೀಯ, ಇಲ್ಲ ಮಲ್ಕೊಂಡಿರ್ತೀಯ, ಇಲ್ಲ ಟಿ ವಿ ನೋಡ್ತಿರ್ತೀಯ, ಇಲ್ಲ ಫೋನ್ ನೋಡ್ತಿರ್ತೀಯ, ಬರೀ ಇದನ್ನೇ ಮಾಡ್ತೀಯಲ್ಲ, ಮತ್ತು ಕೆಲಸ ಇದ್ರೆ ಕೆಲಸ ಮಾಡ್ಕೋತೀಯ, ಹೊರಗಡೆ ಹೋಗು, ಕೂತ್ಕೋ, 4 ಜನ ಜೊತೆ ಮಾತಾಡಂತಾರೆ. ಇಲ್ಲ, ಬಟ್ ಏನಂದ್ರೆ ನನಗೆ ಯಾರು ತುಂಬ ಕ್ಲೋಸ್ ಇದ್ದಾರೋ ಅವ್ರ ಜೊತೆ ಅಷ್ಟೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಅವ್ರ ಜೊತೆ ಎಲ್ಲದೂ ಮಾತಾಡ್ಕೊಳ್ಳೋದು ನಾನು. ಅದು ಏನೋ ಗೊತ್ತಿಲ್ಲ, ಮೊದಲಿಂದನೂ ನನಗೆ ರೂಢಿಯಾಗಿಬಿಟ್ಟಿದೆ. ಸೊ ಇವತ್ತು ಟಿಫನ್ಗೆ ಇಡ್ಲಿ, ಚಟ್ನಿ, ಸಾಂಬಾರು. ಚಟ್ನಿನ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗಂತೂ ಫುಲ್ ಇಷ್ಟ ಆಯಿತು. ನಾನಿಲ್ಲಿ ಹೋಟೆಲ್ ಸ್ಟೈಲಲ್ಲಿ, ಅಂದರೆ ನಮ್ಮ ಕಡೆ ಎಲ್ಲ ಹೋಟೆಲಲ್ಲಿ, ಅಂದರೆ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರೋಂಥ ಹೋಟೆಲ್ಸಲ್ಲಿ ಇಡ್ಲಿನ ತಟ್ಟೆಗೆ ಹಾಕ್ಬಿಟ್ಟು ಸಾಂಬಾರು ಹಾಕಿ ಅದ್ರ ಮೇಲೆ ಚಟ್ನಿ ಹಾಕ್ಬಿಟ್ಟು ಕೊಡ್ತಾರೆ. ಈ ಥರ ತಿನ್ನೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ನಮ್ಮ ಮನೆಯವ್ರಿಗೆ ನಿಜವಾಗ್ಲೂ ಕಷ್ಟ. ಈ ಥರ ಕೊಡ್ತಾ ಇದ್ದಾರೆ ಅಂದರೆ ಫಸ್ಟೇ ಹೇಳ್ಬಿಡ್ತಾರೆ, ಚಟ್ನಿನ ಸಪ್ರೇಟ್ ಹಾಕ್ರಿ, ಸಾಂಬಾರು ಹಾಕ್ಬೇಡಿ ಅಂತ ಹೇಳ್ತಾರೆ. ಬಟ್ ನನಗೆ ಈ ಥರ ಎರಡೂ ಹಾಕಬೇಕು, ಅವಾಗ ತಿನ್ನೋದಕ್ಕೆ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಿರ್ತೀನಿ. ಅದೇ ರೀತಿ ಇವತ್ತು ಮನೇಲಿ ತಿನ್ನೋಣ ಅಂತ ಅಂದ್ಕೊಂಡು ತಿಂತಾಯಿದ್ದೀನಿ.
ತುಂಬಾ ಇಷ್ಟ ಆಯಿತು, ತುಂಬ ಟೇಸ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ವಿಡಿಯೋ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಇಷ್ಟ ಅಂದರೆ ಸಾಂಬಾರು, ಚಟ್ನಿ, ಇಡ್ಲಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ, ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೆ ಸಖತ್ ಇಷ್ಟ. ಅದರಲ್ಲಿ ಮತ್ತು ಇಡ್ಲಿ ಬಿಸಿಯಾಗಿರ್ಬೇಕು, ಹಂಗೆ ಸುಡ್ತಾ ಇರಬೇಕು, ತಿಂತಾ ಇದ್ರೇ ಗಂಟಲೆ ಸುಡ್ತಾ ಇರಬೇಕು. ಆ ಥರ ಇದ್ದರೆ ತುಂಬ ಇಷ್ಟಪಟ್ಟು ತಿಂತೀನಿ. ನನಗಂತೂ ಇವಾಗ ಇಡ್ಲಿ ನೋಡ್ತಾ ಇದ್ದೀನಲ್ವ, ಬಾಯಲ್ಲಿ ನೀರು ಬರ್ತಾ ಇದೆ. ಕೆಲವೊಬ್ರಿಗೆ ಸ್ವೀಟ್ಸ್ ನೋಡಿದರೆ ನೀರು ಬರುತ್ತೆ, ಬಟ್ ನನಗೆ ಈ ಥರ ಬಿಸಿ ಇಡ್ಲಿ, ಸಾಂಬಾರು, ಚಟ್ನಿ ಹಾಕ್ಕೊಂಡಿರೋದು ನೋಡಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ಇದೊಂದು ರೆಸಿಪಿ ಶೇರ್ ಮಾಡ್ಕೊಂಡು ಅಂದ್ಕೊಂಡೆ. ಏನಂದರೆ ಸೊಪ್ಪಿನ ಸಾಂಬಾರು ತುಂಬ ಜನ ಕೇಳ್ತಾಯಿದ್ರು ಹೇಗೆ ಮಾಡ್ತೀನಿ ಅಂತ. ಅದನ್ನು ಬೇಳೆ ಹಾಕ್ಕೊಂಡಿದ್ದೀನಿ, ಅಂದರೆ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ, ತೊಗರಿ ಬೇಳೆನ, ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಹಾಗೆ ಇದು ಹೈಬ್ರಿಡ್ ಬೆಳ್ಳುಳ್ಳಿ, ಹಾಗಾಗಿ ದೊಡ್ಡ ಸೈಜ್ ಕಾಣಿಸ್ತಾ ಇದೆ ಆಯಿತಾ. ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಾಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಖಾರ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆಯಿತಾ. ನಾನು ಸ್ವಲ್ಪ ಖಾರ ಚೆನ್ನಾಗಿರ್ಬೇಕಂದ್ರೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಸೊಪ್ಪಿನ ಸಾಂಬಾರಿಗೆ ಟೇಸ್ಟು, ಹಾಗಾಗಿ. ಮತ್ತು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು, 2 ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಒಂದೇ ಅಲ್ಲ, ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಿ, ದಂಟಿನ ಸೊಪ್ಪು ಅಂತ ಹೇಳ್ತೀವಿ, ಮತ್ತು ಸಬ್ಬಸಿಗೆ ಸೊಪ್ಪು, ಎಲ್ಲ ಸೊಪ್ಪನ್ನ ನೀವು ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ 2 ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಘಮ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಸೀಸನ್ ಅಂತ ಹೇಳ್ಬೋದು ಕೊತ್ತಂಬರಿ ಸೊಪ್ಪಿಂದು. ತುಂಬ ಚೆನ್ನಾಗಿ ಕೊತ್ತಂಬರಿ ಜಾಸ್ತಿನೇ ಸಿಗ್ತಾ ಇರುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗಾಗಿ ಏನಕ್ಕೆ ಬಿಡೋದು, ಅದನ್ನು ಕೂಡ ಹಾಕ್ಕೊಳ್ಳೋಣ. ಆದರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಸೊಪ್ಪಿನ ಸಾರು ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಅಂತೂ ಹಾಕ್ತೀನಿ. ಇವಾಗ ಏನಂದರೆ ಇದಕ್ಕೀಗ ಒಂಚೂರು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಹರಳುಪ್ಪು ಅಂತೀವಿ, ಕಲ್ಲುಪ್ಪು ಅಂತೀವಿ ನಮ್ಮ ಕಡೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಈಗ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕೋದ್ರಿಂದ ಅದು ಸಾಂಬಾರು ಉಕ್ಕೋದಿಲ್ಲ, ಮತ್ತು ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ವಿಸಿಲ್ ಕೂಗಿಸ್ಕೋಬೇಕು. ಅಕಸ್ಮಾತ್ ನಿಮಗೆ ತುಂಬ ಗಟ್ಟಿಯಾಗಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ಗಿದ್ರೂ ನಡೆಯುತ್ತೆ ಅನ್ನೋದಿದ್ರೆ ನೀರನ್ನ ಸ್ವಲ್ಪ ಒಂಚೂರು ಗೊತ್ತಾಗುತ್ತಲ್ವ ಅಳತೆ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಈಗೇನೆಂದರೆ ಒಂದು 4 ವಿಸಿಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡಾದ್ಮೇಲೆ ಇದನ್ನು ಮಸಿತಾ ಇದ್ದೀನಿ. ನಾನು ಮಸಿಬೇಕಾದ್ರೆ ನನಗೆ ನೆನಪಾಯಿತು, ಅಯ್ಯೋ ನಾನು ವಿಡಿಯೋ ಮಾಡ್ತಾ ಇದ್ನಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮಸ್ದು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ನಮಗೆ ಬಿಸಿಯಾದ ಸೊಪ್ಪಿನ ಸಾಂಬಾರು ರೆಡಿ. ಸೊ ಗಟ್ಟಿಯಾಗಿದ್ದರೆ ಟೇಸ್ಟು ಸೂಪರಾಗಿರುತ್ತೆ. ಅಕಸ್ಮಾತ್ ತೆಳು ಬೇಕಾದರೂ ಮಾಡ್ಕೋಬೋದು, ಬಟ್ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದೊಂದ್ಸಲ ಈರುಳ್ಳಿನೂ ಹಾಕ್ಕೋತೀನಿ, ಅವಾಗ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವಾಗ ಈರುಳ್ಳಿ ಹಾಕ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಏನು ಸೊಪ್ಪಿನ ಸಾಂಬಾರು ರೆಡಿ. ಇಲ್ಲಿ ನನ್ನ ಮಗಳಿಗೆ ಇವಾಗ ಮಧ್ಯಾಹ್ನ ಊಟ ಏನು ಗೊತ್ತಾ ಅವ್ರದ್ದು, ಇಡ್ಲಿ ಸಾಂಬಾರು. ಸೊ ಇಡ್ಲಿ ಮಾಡಿದಾಗ ಮಧ್ಯಾಹ್ನ ನನ್ನ ಮಕ್ಕಳಿಗೆ ಊಟ ಇಡ್ಲಿನೇ, ಯಾಕಂದರೆ ಅವ್ರು ಇಡ್ಲಿನೇ ಇಷ್ಟಪಟ್ಟು ತಿನ್ನೋದು, ಹಾಗಾಗಿ ಇಡ್ಲಿನೇ ಕೊಡ್ತೀನಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಾಳೆ ನಿಮ್ಮ ಹಿಡಿದು ಮತ್ತೆ ಸಿಗ್ತೀನಿ. ಬಾಯ್.